ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಅದೇ ಮಾಮೂಲಿ ಬೀನ್ಸ್ ಪ್ಲಾಂಟೇಶನ್ನು. ಸೊ ನೀವು ನೋಡ್ತಾ ಇರೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸುತ್ತೆ. ಅದ್ರ ಬಗ್ಗೆನೇ ಇವತ್ತು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ 27 ದಿವಸ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಹೌದು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ 22 ದಿವಸ. ಅದಾದಮೇಲೆ 5 ದಿವಸಕ್ಕೆಲ್ಲ ನಾನು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಮೇಯ್ನು ಸ್ಪ್ರೇ ಮಾಡಿದ್ದೀನಿ ನಾನು ಮೇಯ್ನು. ಸೊ ಅದರಿಂದ ವೀಡಿಯೋನು ಸಹ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರನೇ ಮೇಯ್ನು ನಾನು ತಿಳಿಸ್ಕೊಡೋದೇನೆಂದರೆ ಸ್ಪ್ರೇ ಯಾವ್ಯಾವ್ದು ಮಾಡ್ತೀನಿ ಅಂತ ತಿಳಿಸ್ಕೊಡೋ ಉದ್ದೇಶದಿಂದಲೇ ನಾನು ವೀಡಿಯೋ ಮಾಡ್ತಾ ಇರುವಂಥದ್ದು. ಸೊ ಅದರಿಂದನೇ ಸ್ಪ್ರೇ ಮಾಡಿದಾಗೆಲ್ಲ ನಾನು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಂಥದ್ದಾಗುತ್ತೆ ಸ್ನೇಹಿತರೆ. ಸೊ ಈ ಒಂದು ವೀಡಿಯೋದಲ್ಲಿ ಗಿಡ ಯಾವ ಥರ ಇದೆ ಮತ್ತು ಏನೇನೆಲ್ಲ ಮಾಡಿದ್ದೀನಿ ಅದೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ನೋಡೋಣ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಗಿಡ ಎಲ್ಲ ನೋಡಿ ಸ್ಟಾರ್ಟ್ ಆಗಿದೆ. ಟೊಮೊಟೊ ಗಿಡಗಳಿಗೆಲ್ಲ ಹತ್ಕೋತಾ ಇದೆ ಇವಾಗ. ಗಿಡನೂ ಅಷ್ಟೇ ಸ್ನೇಹಿತರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಎಲ್ಲ ಎಲೆಗಳು ಎಲ್ಲ ಸಹ ಅಷ್ಟೇ, ಯಾವುದೇ ರೋಗಗಳಿಲ್ಲದೇ ಹೆಲ್ದಿಯಾಗಿದೆ ಗಿಡ. ಯಾವುದೋ ಒಂದು ನೋಡಿ ಆ ಥರ ಆಗಿದೆ. ಸೊ ಅವೆಲ್ಲ ಕಾಮನ್ ಏನೂ ಮಾಡೋಕ್ಕಾಗಲ್ಲ. ಸೊ ಅದು ಬಿಟ್ಟರೆ ಮೇಲೆ ಮಿಕ್ಕಿದ ಗಿಡಗಳೆಲ್ಲ ನೋಡ್ಬಂದು ಯಾವ ಥರ ಇದೆ ಏನೋ ಅಂತ. ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ. ಸೊ ಮೇಯ್ನ್ ಈ ಕಳೆಗೆ ನಾನು ಕಳೆ ಔಷಧಿ ಹೊಡೆದಿದ್ದೀನಿ ನಿನ್ನೆ ಮೊನ್ನೆ, ಅದೇ ಕೆಲಸ. ಸೊ ಒಂದು ಸ್ಪ್ರೇ ಮಾಡಿ, ನೆನ್ನೆ ಒಂದು ಸ್ಪ್ರೇ ಮಾಡಿ, ಹಿಂದಿನ ದಿವಸ ಮಾಮೂಲಿ ಕಳೆ ಔಷಧಿ ಹೊಡೆದೆ. ಅದಾದಮೇಲೆ ಸೊ ಎಲ್ಲ ಹೊಡೆದಿದ್ದೀನಿ. ಅದಿನ್ನೂ ಬಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಯಾವ್ದು ಹೊಡೆದಿದ್ದೀನಿ ಅಂತ ಬೇಕಾದ್ರೆ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಸ್ಪ್ರೇ ಏನೆಲ್ಲ ಮಾಡಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಲಾಸ್ಟಲ್ಲಿ. ನೋಡ್ತಾ ಇರ್ಬೋದು ಗಿಡಗಳು ಯಾವ ಥರ ಇದೆ ಏನು ಅಂತ. ಅದೇ ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ಮತ್ತೆ ಗೊಬ್ಬರ ಯಾವುದು ಕೊಡಲಿಲ್ಲ ನಾನು. ಇನ್ನೂ 5 ದಿವಸ ಅಷ್ಟೇ ಆಗಿದ್ದು. ಇನ್ನೂ ಒಂದು 2 ದಿವಸ ಹೋಗಲಿ ಮತ್ತೆ ಗೊಬ್ಬರ ಕೊಟ್ಟರೆ ಆಯಿತು. ಮೇಯ್ನು ಕಳೆ ಕೀಳಿಸ್ಬೇಕು. ಆಳಿಗೆ ಹೇಳಿದ್ದೀವಿ, ಅವ್ರು ಇನ್ನೂ ಒಂದು 2 ದಿವಸ ಅಂತ ಹೇಳಿದ್ದಾರೆ. ಸೊ ಅವ್ರು ಬಂದರೆ ದಯವಿಟ್ಟು ಫಸ್ಟು ನಾನು ಈ ಕಳೆ ಕೀಳಿಸಿ ಗಿಡಕ್ಕೆ ಸ್ವಲ್ಪ ದಾರಿ ಮಾಡಿಕೊಡ್ಬೇಕು. ಒಂದು ಸ್ವಲ್ಪ ಮೂಟೆ ಗೊಬ್ಬರ ಏನಾದ್ರು ಕೊಟ್ಟರೆ, ಮಾಮೂಲಿ ಹೋಲ್ ಮಾಡಿಕೊಂಡು ಗಾತ್ರಗಳಲ್ಲಿ ಒಂದು ಸ್ವಲ್ಪ ಮೂಟೆ ಗೊಬ್ಬರ ಕೊಟ್ಬಿಟ್ರೆ ಅದು ಚೆನ್ನಾಗಿ ಎದ್ಬಿಡುತ್ತೆ. ಸೊ ಅದರಿಂದ ಅಷ್ಟೇ. ಇವಾಗ ಕಳೆ ಇದ್ದು ಕೊಟ್ಟರೆ ಮತ್ತು ಕಳೆ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೆ ಕಳೆ ಕಿತ್ತುಬಿಟ್ಟೆ ಕೊಡಬೇಕು. ಸೊ ಆ ಒಂದು ರೀಸನಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅವ್ರು ಯಾರಪ್ಪ ಅಂದರೆ ಒಂದೇ ಸತಿ ಹಂಗೆ ಕಳೆ ಕೀಳಿಸ್ಬಿಟ್ಟು ಹಂಗೆ ಒಂದೇ ಸತಿ ಗೊಬ್ಬರನ ಹಾಕ್ಸ್ಕೊಂಡು 2 ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ಸೊ ನೋಡೋಣ ಏನೇನಾಗುತ್ತೋ. ಸೊ ಅದು ಬಿಟ್ಟು ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ನೋಡ್ಬೋದು ಸ್ನೇಹಿತರೆ. ನೀವು ನೋಡಿ ಇಲ್ಲಿ ಏನು ಅವೇ ಹತ್ಕೊತವೆ, ಒಂದೊಂದು ಆಲ್ರೆಡಿ ಹತ್ಕೊಂಡು ಹೋಗ್ತಾ ಇದ್ದಾವೆ, ನೋಡ್ತಾ ಇರ್ಬೋದು. ಸೊ ಒಂದು ಸ್ವಲ್ಪ ನಾವು ಈ ಕಡ್ಡಿಗಳು ಅಲ್ಲಲ್ಲಿ ಒಂದು ಸ್ವಲ್ಪ ಇದಾಗಿರೋವಂಥದ್ದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಯಾಕಂದರೆ ಇನ್ನೇನು ಸ್ಟಾರ್ಟ್ ಆಗುತ್ತೆ, ನಮ್ಗೆ ಮತ್ತೆ ಟೈಮ್ ಸಿಗೋಲ್ಲ. ಸೊ ಆ ಕಾರಣದಿಂದ ಈ ಕಡ್ಡಿಗಳನ್ನೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಎಲ್ಲೂ ಜಾಸ್ತಿ ಏನೂ ಆಗಿಲ್ಲ, ಎಲ್ಲೋ 1-2 ಲೈನಷ್ಟು ಮಾಮೂಲಿ ಕಡ್ಡಿ ಮುರಿದೋಗಿ ಈ ಸತ್ತೋಗಿರೋ ಕಡ್ಡಿಗಳಿರ್ತಾವಲ್ಲ ಅವೆಲ್ಲ ಆ ಥರ ಆಗೋಗಿದೆ ಸ್ನೇಹಿತರೆ. ಸೊ ಅದು ಬಿಟ್ಟರೆ ನಮ್ಗೆ ಇನ್ನೇನು ತೊಂದರೆ ಇರಲಿಲ್ಲ. ಗಿಡದ ಚೆನ್ನಾಗಿದೆ ಸ್ನೇಹಿತರೆ. ಮೇಯ್ನ್ ನಮಗೆ ಬೆನಿಫಿಟ್ ಏನಂದರೆ ಮೊನ್ನೆ ಒಂಚೂರು ಮಳೆ ಉದುರ್ತು. ಸೊ ಅದಾದಮೇಲೆ ಗಿಡನೂ ಒಂದು ಸ್ವಲ್ಪ ಚೆನ್ನಾಗಿ ಕುದುರ್ಕೊಬಿಡ್ತು. ಒಂದು ಸ್ವಲ್ಪ ಮಳೆ ಬಿದ್ದ ಮೇಲೆ ಒಂದೇ ಸತಿನೇ ಬಿದ್ದಿದ್ದು. ಮತ್ತು ಅಂಥ ಹೆವಿ ಟೆಂಪ್ರೇಚರು ಇನ್ನೂ ರೈಸ್ ಆಗಿಲ್ಲ. ದಿನೇ ರೈಸ್ ಆಗ್ತಾ ಹೋಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಅಂಥ ಹೆವಿ ಟೆಂಪ್ರೇಚರ್ ಇನ್ನೂ ರೈಸ್ ಆಗಿಲ್ಲ ಸ್ನೇಹಿತರೆ. ಸೊ ಅದೊಂದು ನೋಡ್ತಾ ಇರ್ಬೋದು ನೀವು. ದಯವಿಟ್ಟು ಯಾರ್ಯಾರೆಲ್ಲ ಬೀನ್ಸ್ ಹಾಕಿದ್ದೀರಾ ವೀಡಿಯೋ ನೋಡುವಂಥವ್ರು, ಯಾರ್ಯಾರೆಲ್ಲ ಹಾಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಹಾಕಿ ಕಮೆಂಟು. ಎಸ್ ಅಂತನೋ ನೋ ಅಂತನೋ. ಹಾಕಿರೋರು ಎಸ್ ಅಂತ ಹಾಕಿ, ಇಲ್ಲೇ ಇರೋರು ನೋ ಅಂತ ಹಾಕಿ. ಬೀನ್ಸ್ ಹಾಕಿರೋರು ಎಸ್ ಅಂತ ದಯವಿಟ್ಟು ಹಾಕಿ ನೋಡೋಣ. ಗೊತ್ತಾಗುತ್ತೆ ನಮಗೆ ಎಷ್ಟು ನಂಬರ್ ಆಫ್ ಫಾರ್ಮರ್ಸು ಅಂದರೆ ಬೆಳೀತಾ ಇದ್ದಾರೆ ಏನು ಅಂತೆಲ್ಲ ನಮಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಅದರಿಂದ ಕೇಳ್ತಾಯಿದ್ದೀನಿ ಅಷ್ಟೇ. ಅದು ನಿಮ್ಮ ಇಷ್ಟ, ಹಾಕ್ಬೋದು. ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಬಿಡಿ ಅಷ್ಟೇ. ನಾನು ಕೇಳ್ತಾಯಿದ್ದೀನಿ, ಅದ್ರ ಮೇಲೆ ನಿಮ್ಮ ಇಷ್ಟ ಅಷ್ಟೇ. ಮೋಸ್ಟ್ ಆಫ್ ಆಲ್ ಎಲ್ಲರೂ ಹಾಕಿರ್ತಾರೆ. ಎಲ್ಲರೂ ಅಂದರೆ ಅವರವರ ಮನಸ್ಥಿತಿ ಯಾವ ಥರ ಇರುತ್ತೋ ನೋಡಿ, ಮಾರ್ಕೆಟ್ ನೋಡಿ ವಿಚಾರಿಸಿ, ಇಲ್ಲ ಅವ್ರಿಗೆ ಹಿಂದಿನ ವರ್ಷ ಹಿಂಗಾಗಿತ್ತು, ಈ ವರ್ಷ ಹಿಂಗಾಗ್ಬೋದು ಅಂತ ಯೋಚನೆ ಮಾಡಿ ಮಾಡ್ತಾರೆ. ಸೊ ಆ ಥರ ಎಲ್ಲ ಇರ್ತಾರೆ. ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರೋಲ್ಲ. ಸೊ ಅದರಿಂದ ನಾನು ಕೇಳ್ತಾಯಿದ್ದೀನಿ ಅಷ್ಟೇ. ಸೊ ದಯವಿಟ್ಟು ಹಾಕಿರೋರು ಎಸ್ ಅಂತ ಒಂದು ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ, ನೋಡೋಣ ಏನಾಗುತ್ತೆ ಅನ್ನೋ. ಸೊ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಮತ್ತು ಮೇಯ್ನ್ ಅಂತ ಹೇಳೋ ಅಂಥದ್ದು ಇನ್ಫಾರ್ಮೇಷನ್ ಏನು ಅಂಥದ್ದೇನಿಲ್ಲ ಸ್ನೇಹಿತರೆ, ಇಷ್ಟೇ ಇದ್ದಿದ್ದು. ಮತ್ತು ಅದೇ ಇವಾಗ ನಾನು ಹೇಳಿದ್ನಲ್ಲ, ಗೊಬ್ಬರ ಯಾಕಪ್ಪ ಗೊಬ್ಬರ ಕೊಡಬೇಕಂದ್ರೆ ನಾವಲ್ಲಿ ಟಮಾಟೋಗೆ ನಾವು ಕೊಟ್ಟಿರುವಂಥ ಗೊಬ್ಬರ ಏನಾಗಿರುತ್ತೆ, ಟಮಾಟೋನೇ ಫುಲ್ ಯುಟಿಲೈಸ್ ಮಾಡ್ಕೊಂಡಿರುತ್ತೆ. ನಮಗಿವಾಗ ಬೆಡ್ಡಲ್ಲಿ ಅಂಥ ಏನು ತಾಕತ್ತು ಬರುವಂಥವೇನಿರಲ್ಲ. ಒಂದು ವಾಟರ್ ಸಾಲ್ಯುಬಲ್ ಕೊಟ್ಟರೆ ಎಷ್ಟಂತ ಕೊಡ್ತೀರಾ, ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರಬೇಕಾಗುತ್ತೆ. ಅದಕ್ಕೆ ಒಂದು ಸತಿ ಮೂಟೆ ಗೊಬ್ಬರ 10-20 ಹಾಕ್ಬಿಟ್ರೆ ಒಂದು ಸತಿ
ಒಂದು ಸ್ವಲ್ಪ ನಮಗೆ ಇದು ಲೇಟ್ ನಿಧಾನವಾಗಿ ಇವಾಗ ವಾಟರ್ ಸಾಲ್ಯುಬಲ್ ಆದರೆ ಅಟ್ ಪ್ರೆಸೆಂಟ್ ನಮಗೆ ಒಂದು ತಾಕತ್ತು ಅಂದರೆ ಏನು ಗಿಡಕ್ಕೆ ಡೆವಲಪ್ಮೆಂಟ್ ಆಗೋಕ್ಕಾಗಲಿ ಇದು ಮಾಡುತ್ತೆ. ಬಟ್ ಮೂಟೆ ಗೊಬ್ಬರ ಹಂಗಲ್ಲ, ನಿಧಾನವಾಗಿ ಅದು ನಮಗೆ ಗಿಡಕ್ಕೆ ಒಂಚೂರು ಪೋಷಕಾಂಶಗಳು ಹೊಂದ್ಕೊಳ್ಳೋಕ್ಕಾಗಲಿ ಡೆವಲಪ್ಮೆಂಟ್ಗಾಗಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ನಿಧಾನವಾಗಿ ಒಂದೇ ಸತಿ ಆಗೋಲ್ಲ, ನಿಧಾನವಾಗಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಏನೋ ಇವು ಮೂಟೆ ಗೊಬ್ಬರಗಳು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಮೇಯ್ನ್ ನಾವು ಕಳೆ ಕೀಳಿಸಿ ಆಮೇಲೆ ಕೊಡುವಂಥದ್ದು, ಇವಾಗಲೇ ಕೊಡೋಲ್ಲ. ಇನ್ನೂ ಒಂದು ವಾರ ಆಗುತ್ತೆ ನಾವು ಕೊಡೋಷ್ಟೊತ್ತಿಗೆ. ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಾನು ಮಾಡ್ತಾ ಇರೋದು ಸರಿನಾ ಏನು ಅಂತ ನೀವು ಗೊತ್ತಿರುವಂಥವ್ರು ದಯವಿಟ್ಟು ತಿಳಿಸಿ. ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮೇಯ್ನು ಸ್ಪ್ರೇ ಯಾವ್ದು ಮಾಡಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅದೇ ಹೇಳೋದ್ನಲ್ಲ, ಕಳೆ ಔಷಧಿ ಹೊಡೆದಿದ್ದೀನಿ ಅಂತ. ಸೊ ನೋಡ್ಬೋದು, ಇದೆ ಕಳೆ ಔಷಧಿ ಗ್ಲೈಫೋಸಿನೇಟ್ ಅಮೋನಿಯಂ 13.5%. ಇದು ಬಾಸ್ಟಾ ಅಂತೀರಲ್ಲ, ಅದೇ ಟೆಕ್ನಿಕಲ್. ಈ BASF ಬಾಸ್ಟಾ ಅಂತ ಬರುತ್ತೆ, ಹೌದು BASF ಬಾಸ್ಟಾ ಅಂತ ಬರುತ್ತೆ, ಅದೇ ಟೆಕ್ನಿಕಲ್ಲೇ. ಸೊ ಇದನ್ನ ಹಾಕ್ಕೊಂಡು ನಾನು ಇದೊಂದು ಕ್ಯಾನ್ 100 ಲೀಟ್ರಿಗೆ ಆಗುತ್ತೆ, 1 ಲೀಟ್ರ್ ಕ್ಯಾನು. ಸೊ ಇದು ಹಾಕ್ಕೊಂಡು ಮಾಡಿ ನಮ್ಗೆ ಇದರಲ್ಲಿ ಏನಪ್ಪ ಅಂದರೆ ನಮಗೆ ಈ ತುಂಗೆ ಮತ್ತು ಹುಲ್ಲು ಅಂತಿರಲ್ಲ, ಈ ಹುಲ್ಲು ಎಲ್ಲ ಕ್ಲೀನಾಗಿ ಹೊಂಟೋಗುತ್ತೆ ಅದರಲ್ಲಿ. ಸೊ ಅದರಿಂದ ನಾನು ಅದು ಮಾಡಿರೋದು. ಇಲ್ಲ ಮಾಮೂಲಿ ತುಂಗೆನೇ ಆಗಿದ್ದರೆ 24 hours ಮಾಡ್ತಾಯಿದ್ದೆ, ಅದು ಪ್ಯಾರಾಕ್ಯೂಟು. ಬಟ್ ಈ ಕರಿಗೂಲೆಲ್ಲ ಹೆವಿ ಇರೋದ್ರಿಂದ ನಮಗದು ಸ್ವಲ್ಪ ಒಂದು 10 ತಿಂಗಳವರೆಗೂ ಕಾಪಾಡುತ್ತೆ, ಏನೋ ಕಳೆ ಬರದೆ. ಅದಕ್ಕೋಸ್ಕರ ನಾನು ಅದು ಮಾಡಿರುವಂಥದ್ದು. ಅದು ಬಿಟ್ಟು ಬೇರೆ ಏನೂ ರೀಸನ್ ಇಲ್ಲ. ಅದರಿಂದ ಸ್ನೇಹಿತರೆ, ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾವು ಮಾಡಿರೋಂಥ ಸ್ಪ್ರೇ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ, ಯಾವುದು ಅಂತ ನೋಡೋಣ. ಸೊ 3ನೇ ಸ್ಪ್ರೇ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೋಲಿಯೋ ಗೋಲ್ಡು, ಸಿಂಜೆಂಟಾ ಅವ್ರದ್ದು ಪೋಲಿಯೋ ಗೋಲ್ಡು. ಹೌದು ನೋಡಿ, ಮೆಟ್ಲಾಕ್ಸಲ್ಲೂ ಕ್ಲೋರೋಥೆರಾನಿಲ್ ಇರುತ್ತೆ. ಸೊ ಇದು ನಾನು ಮಾಡ್ತಾ ಇರೋವಂಥದ್ದು 3ನೇ ಸ್ಪ್ರೇ, ಮೆಟ್ಲಾಕ್ಸಲ್ ಪ್ಲಸ್ ಕ್ಲೋರೋಥೆರಾನಿಲ್ ಮೀನ್ಸ್ ಕವಾಚು ಮತ್ತು ಮೆಟ್ಲಾಕ್ಸಲ್ ಟೆಕ್ನಿಕಲ್ಲು ಪೋಲಿಯೋ ಗೋಲ್ಡು. ಸೊ ಇದು 250 ml ಅಂತಂದಿರುವಂಥದ್ದು. ನಾನು ಬರೀ 70 ಲೀಟ್ರಿಗೆ ಮಾಡಿದ್ದೀನಿ, 70 ಲೀಟ್ರಿಗೆ ಮಾಡಿದ್ದೀನಿ. ಅದಕ್ಕೆ ಇನ್ನೂ ಸ್ವಲ್ಪ ಉಳಿದಿದೆ. ಸೊ ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ನೀವು, ಥಯೋಮೆಥಾಕ್ಸಾಮ್ ಲ್ಯಾಂಬ್ರಾಕ್ಟೋಯಿಥಿನ್ ಅಲಿಕಾ ಟೆಕ್ನಿಕಲ್ಲು. ಸೊ ಇದು ಮಾಡಿದೆ ನಾನು ಇದ್ರ ಜೊತೆಗೆ. ಸೊ ಇದು ಅಷ್ಟೇ 100 ml ತಂದಿದ್ದು, ಒಂದು 70 ml ಹಾಕೊಂಡು ಇನ್ನೊಂದು 30 ml ಅಷ್ಟಿದೆ. ಸೊ ಇವೆರಡು ಆಯಿತು. ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಸುಮಿಟೋಮಾ ಅವ್ರದ್ದು ಜಿಬ್ರಾಲಿಕ್ ಆ್ಯಸಿಡ್ಡು. ಸೊ ಇದು ಜಿಬ್ರಾಲಿಕ್ ಆ್ಯಸಿಡ್ ಒಂದೇ ಅಲ್ಲ, ಅದ್ರ ಜೊತೆಗೆ ನಮಗೆ ಇದು ಸಹ ಇರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ ಸಹ ಇರುತ್ತೆ. ನೋಡ್ಬೋದು ಇಲ್ಲಿ ಜಿಬ್ರಾಲಿಕ್ ಆ್ಯಸಿಡು ಜೊತೆಗೆ ಮೆರೈನ್ ಬ್ರೌನ್ ಆಲ್ಗೆ ಎಕ್ಸ್ಟ್ರಾಕ್ಟು, ಈಸ್ಟ್ ಎಕ್ಸ್ಟ್ರಾಕ್ಟು, ಸೀವೀಡ್ಸು, ಪ್ರೋಟೀನು, FeSO4, ಫೆರ್ರಸ್ ಸಲ್ಫೇಟು, ಮ್ಯಾಂಗನೀಸ್ ಸಲ್ಫೇಟು, ಜಿಂಕ್ ಸಲ್ಫೇಟು, ಮೆಗ್ನೀಷಿಯಮ್ ಸಲ್ಫೇಟು ಎಲ್ಲ ಥರದ್ದು ಇರ್ತವೆ. ನೋಡ್ಬೋದು ನೀವು ಇಲ್ಲಿ. ಸೊ ಇದ್ರ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ಸು ಪ್ಲಸ್ ಸೀವೀಡ್ ಎಕ್ಸ್ಟ್ರಾಕ್ಟು ಪ್ಲಸ್ ಜಿಬ್ರಾಲಿಕ್ ಆ್ಯಸಿಡ್ ಇದಿಷ್ಟು ಇರುತ್ತೆ ಸ್ನೇಹಿತರೆ ಇದರಲ್ಲಿ. ಇದು ಸಹ ಅಷ್ಟೇ ನಾನು 2 ml per ಲೀಟ್ರ್ ಥರ ಹಾಕ್ಕೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಇದೆ, ಮಿಕ್ಕಿದೆ. ಸೊ ಇದು ನಾನು 3ನೇ ಸ್ಪ್ರೇ ಮಾಡಿದಂಥದ್ದು ಬೀನ್ಸ್ಗೆ. ಸೊ ಇವಿಷ್ಟು ಸ್ನೇಹಿತರೆ ನಾನು ಮಾಡಿದಂಥದ್ದು. ನೀವು ಕೇಳ್ಬೋದು ಪೋಲಿಯೋ ಗೋಲ್ಡ್ ಯಾಕೆ ಮಾಡಿದ್ರಿ ಅಂತ. ಸೊ ನಮಗೆ ಲೈಟಾಗಿ ಒಂಚೂರು ಮಳೆ ಬಿತ್ತು, ಈ ವಾತಾವರಣ ಹಿಂಗಿರೋದ್ರಿಂದ. ಸೊ ನಿನ್ನೆ ನೈಟಾಗಿ ಮಳೆ ಬಿತ್ತು. ಸೊ ಅದರಿಂದ ಯಾವುದೇ ರೋಗಗಳು ಬರದೇ ಇರಲಿ ಅಂತ ಮುನ್ನೆಚ್ಚರಿಕೆಯಾಗಿ ನಾನು ಈ ಥರ ಸ್ಪ್ರೇ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇದು ನಾವು ಮಾಡಿದಂಥ ಸ್ಪ್ರೇ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ.